ಹಾಯ್ ಹಲೋ ನಮಸ್ಕಾರ. ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಥಿಯೇಟ್ರಲ್ಲಿ ಲೈಟ್ಸ್ ಆಫ್ ಆಗುತ್ತೆ, ಸ್ಕ್ರೀನ್ ಮೇಲೆ ಆ ಒಂದು ಫಿಲಂನ ನೇಮ್ ಬರುತ್ತೆ. ಆಗ ನಮ್ಮೆಲ್ಲರ ಹೃದಯ ಹೋ ಮತ್ತೆ ಇವರಾ ಅಂತ ಹೇಳುತ್ತೆ. ಹೌದು, ಇದೇ ರಿಲೀಸ್ ನ ಮಾಯೆ. ಒಮ್ಮೆ ಹಿಟ್ಟಾಗಿ ಇತಿಹಾಸ ಬರೆದು ಸಿನಿಮಾ ಮತ್ತೆ ತೆರೆಗೆ ಬಂದಾಗ ಅದು ಕೇವಲ ಸಿನಿಮಾ ಆಗಿರಲ್ಲ, ಅದು ಒಂದು ಹಬ್ಬ. ಹೀಗಾಗಿ ಇವತ್ತು ನಾವು ನಿಮ್ ಮುಂದೆ ಮತ್ತೆ ಬಿಡುಗಡೆಯಾಗಿ ಅಬ್ಬರ ಮಾಡಿದ ಭಾರತದ ಸಿನಿಮಾಗಳ ಲಿಸ್ಟ್ ತಗೊಂಡು ಬಂದಿದ್ದೀವಿ. ಈ ಲಿಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಅಥವಾ ನಿಮ್ಗೆ ಇನ್ನೂ ಯಾವ ತರ ಕಂಟೆಂಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಲಿಸ್ಟ್ ನ ಟಾಪ್ 10 ನಲ್ಲಿ ಇರೋದು ಅಲ್ಲು ಅರ್ಜುನ್ ಹಾಗೂ ಸುಕುಮಾರ್ ಅವರ ಕಾಂಬಿನೇಷನ್ ನ ಸಿನಿಮಾ ಆರ್ಯ 2. ಈ ಸಿನಿಮಾ ಮೊದಲು 2009ರಲ್ಲಿ ರಿಲೀಸ್ ಆಗಿತ್ತು. ಅಲ್ಲು ಅರ್ಜುನ್ ಅವರ ಜೊತೆಲಿ ಕಾಜಲ್ ಅಗರ್ವಾಲ್ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾ ಏಪ್ರಿಲ್ 5, 2025ರಲ್ಲಿ ಅಲ್ಲು ಅರ್ಜುನ್ ಅವರ ಬರ್ತ್ಡೇಗೆ ರಿಲೀಸ್ ಆಗಿ 6.75 ಕೋಟಿ ಕಲೆಕ್ಷನ್ ಮಾಡೋ ಮೂಲಕ ಈ ನಮ್ಮ ಲಿಸ್ಟ್ ನ ಟಾಪ್ 10 ನಲ್ಲಿದೆ. ಟಾಪ್ 9 ನಲ್ಲಿ ಮುರಾರಿ ಇದೆ. ಮುರಾರಿ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಮಹೇಶ್ ಬಾಬು ಅವರು ಹೀರೋ ಆದ್ರೆ ಸೊನಾಲಿ ಬೇಂದ್ರೆ ಅವರು ಹೀರೋಯಿನ್ ಆಗಿದ್ರು. ಸಿನಿಮಾವನ್ನ ಡೈರೆಕ್ಟ್ ಮಾಡಿದವರು ಕೃಷ್ಣ ವಂಶಿ. ಈ ಸೂಪರ್ ಹಿಟ್ ಸಿನಿಮಾ ಆಗಸ್ಟ್ 9, 2024ರಲ್ಲಿ ಮತ್ತೆ ರಿಲೀಸ್ ಆಗಿ 8.9 ಕೋಟಿ ಕಲೆಕ್ಷನ್ ಅನ್ನ ಮಾಡ್ತು. ಟಾಪ್ 8 ಅಲ್ಲಿ ಲೈಲಾ ಮಜ್ನು ಇದೆ. ಇದೊಂದು ರೊಮ್ಯಾಂಟಿಕ್ ಟ್ರಾಜಿಡಿ ಫಿಲಂ. 2018ರಲ್ಲಿ ಅವಿನಾಶ್ ತಿವಾರಿ ಮತ್ತು ತೃಪ್ತಿ ದಿಮ್ರಿ ಅವರು ಲೀಡ್ ನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಸಿನಿಮಾದ ಹಾಡುಗಳು ತುಂಬಾ ಹಿಟ್ ಆಗಿದ್ವು. ಸಿನಿಮಾ ಅವತ್ತಿಗಷ್ಟು ಸದ್ದು ಮಾಡದೇ ಇದ್ರು ಹೋಗ್ತಾ ಹೋಗ್ತಾ ಕಲ್ಟ್ ಸ್ಟೇಟಸ್ ಪಡ್ಕೊಳ್ತು. ಈ ಸಿನಿಮಾ 9 ಆಗಸ್ಟ್ 2024ರಲ್ಲಿ ರಿಲೀಸ್ ಆಗಿ 11.5 ಕೋಟಿ ಕಲೆಕ್ಷನ್ ಮಾಡ್ತು. ಟಾಪ್ 7 ನಲ್ಲಿ ರಾಕ್ ಸ್ಟಾರ್ ಇದೆ. ರಾಕ್ ಸ್ಟಾರ್ ಒಂದು ಮ್ಯೂಸಿಕಲ್ ರೊಮ್ಯಾಂಟಿಕ್ ಡ್ರಾಮಾ. 2011ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. AR ರೆಹಮಾನ್ ಅವರ ಮ್ಯೂಸಿಕ್, ರಣಬೀರ್ ಕಪೂರ್ ಅವರ ಪರ್ಫಾರ್ಮೆನ್ಸ್, ಇಮ್ತಿಯಾಜ್ ಅಲಿ ಅವರ ಡೈರೆಕ್ಷನ್ ಸಿನಿಮಾವನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡೋಗಿತ್ತು. ಈ ಸಿನಿಮಾ 17 ಮೇ 2024ರಲ್ಲಿ ರಿಲೀಸ್ ಆಗಿ 12 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. 6ನೇ ಪೊಸಿಷನ್ ನಲ್ಲಿ ಬಾಲಿವುಡ್ ನ ಎವರ್ ಗ್ರೀನ್ ಸಿನಿಮಾ ಶೋಲೆ ಇದೆ. 1975ರಲ್ಲಿ ಶೋಲೆ ಎಂಬ ಎಪಿಕ್ ಆಕ್ಷನ್ ಡ್ರಾಮಾ ಒಂದು ಬಾಲಿವುಡ್ ನಲ್ಲಿ ರಿಲೀಸ್ ಆಗಿ ಆಗಿನ ಕಾಲಕ್ಕೆ ಒಂದು ಅಲೆ ಎಬ್ಸಿತ್ತು. ಅಮಿತಾಬ್ ಧರ್ಮೇಂದ್ರ ಅವರ ಜೋಡಿ, ಗಬ್ಬರ್ ಸಿಂಗ್ ಕ್ಯಾರೆಕ್ಟರ್, RD ಬರ್ಮನ್ ಅವರ ಮ್ಯೂಸಿಕ್, ಸಲೀಂ ಜಾವೇದ್ ಅವರ ರೈಟಿಂಗ್, ರಮೇಶ್ ಸಿಪ್ಪಿ ಅವರ ಡೈರೆಕ್ಷನ್ ಇವೆಲ್ಲ ಸೇರಿ ಶೋಲೆ ಇತಿಹಾಸನೇ ಸೃಷ್ಟಿ ಮಾಡಿತ್ತು. ಈ ಸಿನಿಮಾ ಮತ್ತೆ 2014ರಲ್ಲಿ ರಿಲೀಸ್ ಆಗಿ 3D ಫಾರ್ಮ್ಯಾಟ್ ನಲ್ಲಿ 13 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ಟಾಪ್ 5 ನಲ್ಲಿ ತಮಿಳಿನ ಸಚಿನ್ ಸಿನಿಮಾ ಇದೆ. ವಿಜಯ್ ಅವರು ಲೀಡ್ ಆಗಿ ನಟಿಸಿದ್ದ ಸಚಿನ್ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ವಿಜಯ್ ಅವರ ಜೊತೆಲಿ ಜೆನಿಲಿಯಾ, ಬಿಪಾಶಾ ಬಸು, ವಡಿವೇಲ್, ಸಂತಾನಂ ಹೀಗೆ ದೊಡ್ಡ ಸ್ಟಾರ್ ಕಾಸ್ಟ್ ಇತ್ತು. ಈ ಸಿನಿಮಾ 11 ಫೆಬ್ರವರಿ 2025ರಲ್ಲಿ ರಿಲೀಸ್ ಆಗಿ 28 ಕೋಟಿಯಷ್ಟು ಕಲೆಕ್ಷನ್ ಅನ್ನ ಮಾಡಿದೆ. ಟಾಪ್ 4 ನಲ್ಲಿ ಮತ್ತೆ ವಿಜಯ್ ಅವರ ಗಿಲ್ಲಿ ಇದೆ. ಗಿಲ್ಲಿ 2004ರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು. ಧರಣಿ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು. ತೆಲುಗು ಸಿನಿಮಾದ ರೀಮೇಕ್ ಆದ್ರೂ ತಮಿಳಿನ ನೇಟಿವಿಟಿಗೆ ತಕ್ಕಂತೆ ಸಿನಿಮಾ ಮಾಡಿ ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾ ರೀಮಾಸ್ಟರ್ ಆಗಿ 4K ವರ್ಷನ್ ನಲ್ಲಿ 20th ಏಪ್ರಿಲ್ 2024ರಲ್ಲಿ ರಿಲೀಸ್ ಆಗಿ 38 ಕೋಟಿಯಷ್ಟು ಕಲೆಕ್ಷನ್ ಅನ್ನ ಮಾಡ್ತು. ಟಾಪ್ 3 ನಲ್ಲಿ ತುಂಬಾಡಿದೆ. ಈ ಸಿನಿಮಾ ವಿಶೇಷ ಯಾಕಪ್ಪ ಅಂದ್ರೆ ರಿಲೀಸ್ ಆಗಿ ಮಾಡಿದ ಸೌಂಡ್ ಗಿಂತ ರಿಲೀಸ್ ಆಗಿ ಮಾಡಿದ ಸೌಂಡೇ ಜಾಸ್ತಿ. ತುಂಬಾಡ್ 2018ರಲ್ಲಿ ಮೊದಲು ರಿಲೀಸ್ ಆಗಿ ಆವರೇಜ್ ಆಗಿ ಹೋಗಿತ್ತು. ನಂತರ ಸಿನಿಮಾ ಕಲ್ಟ್ ಸ್ಟೇಟಸ್ ನ ಪಡ್ಕೊಳ್ತು. ಮತ್ತೆ 20th ಆಗಸ್ಟ್ 2024ರಲ್ಲಿ ರಿಲೀಸ್ ಆಗಿ 40 ಕೋಟಿಯಷ್ಟು ಕಲೆಕ್ಷನ್ ಅನ್ನ ಮಾಡಿದೆ. ಟಾಪ್ 2 ನಲ್ಲಿ ಸನಮ್ ತೆರಿ ಕಸಮ್ ಇದೆ. ಅಗೇನ್ ಈ ಸಿನಿಮಾದು ಸೇಮ್ ಸ್ಟೋರಿ. ರಿಲೀಸ್ ಆದಾಗ ಸಿನಿಮಾಗೆ ಅಷ್ಟು ಮನ್ನಣೆ ಸಿಗದೆ ಆಮೇಲೆ ಕಲ್ಟ್ ಆಗಿ ಮತ್ತೆ ರಿಲೀಸ್ ಆಯ್ತು. 2016ರಲ್ಲಿ ಮೊದಲು ರಿಲೀಸ್ ಆಗಿದ್ದ ಸನಮ್ ತೆರಿ ಕಸಮ್ ನಲ್ಲಿ ಹರ್ಷವರ್ಧನ್ ರಾಣೆ ಹೀರೋ ಆಗಿ ನಟಿಸಿದ್ರು. ಮತ್ತೆ ಫೆಬ್ರವರಿ 7, 2025ರಲ್ಲಿ ರಿಲೀಸ್ ಆಗಿ 41 ಕೋಟಿಯಷ್ಟು ಕಲೆಕ್ಷನ್ ಅನ್ನ ಮಾಡ್ತು. ಇನ್ನು ಈ ನಮ್ಮ ಲಿಸ್ಟ್ ನ ಟಾಪ್ 1 ನಲ್ಲಿ ಇರೋದು ಬಾಹುಬಲಿ ದ ಎಪಿಕ್. ಡೈರೆಕ್ಟರ್ ರಾಜಮೌಳಿ ಅವರು ಬಾಹುಬಲಿ ದ ಬಿಗಿನಿಂಗ್ ಮತ್ತೆ ದ ಕನ್ಕ್ಲೂಷನ್ ಎರಡನ್ನು ಸೇರಿ ಹೊಸ ಕಟ್ ಮಾಡಿ 31 ಅಕ್ಟೋಬರ್ 2025ರಂದು ವರ್ಲ್ಡ್ ವೈಡ್ ರಿಲೀಸ್ ಮಾಡಿದ್ರು. ಈ ಸಿನಿಮಾ ಇದುವರೆಗೂ 50 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ಮುಂದೆ ಇನ್ನು ಎಷ್ಟು ಮಾಡುತ್ತೆ ಅಂತ ಕಾದು ನೋಡೋಣ. ಇವತ್ತಿಗೆ ಎಲ್ರೂ ಫೋನ್ ಅಥವಾ OTTಯಲ್ಲಿ ಸಿನಿಮಾ ನೋಡ್ತಾರೆ, ಆದ್ರೆ ದೊಡ್ಡ ಸ್ಕ್ರೀನ್ ನಲ್ಲಿ ನೋಡೋ ಮಜಾನೇ ಬೇರೆ ಇರುತ್ತೆ. ರಿಲೀಸ್ ಕೇವಲ ನಾಸ್ಟಾಲಜಿ ಅಲ್ಲ, ಅದು ಎಕ್ಸ್ಪೀರಿಯನ್ಸ್ ಪ್ಲಸ್ ಬಿಸ್ನೆಸ್ ಕಾಂಬೋ. ಹೌದು, ಮಾರ್ಕೆಟಿಂಗ್ ಬೇಡ, ಪ್ರೊಡಕ್ಷನ್ ಕಾಸ್ಟ್ ಬೇಡ, ಆದ್ರೂ ಸಿನಿಮಾ ಹಿಟ್ ಆಗುತ್ತೆ. ಅದೇ ಓಲ್ಡ್ ಇಸ್ ಗೋಲ್ಡ್ ಫಾರ್ಮುಲಾ. ಮತ್ತೆ ಒಂದು ಜನರೇಷನ್ಗೆ ಕ್ಲಾಸಿಕ್ ಮೂವಿ ಎಕ್ಸ್ಪೀರಿಯನ್ಸ್ ಕೊಡೋದ್ರಿಂದ ಥಿಯೇಟರ್ಗಳು ರಿವೈವಲ್ ಆಗ್ತವೆ. ಇನ್ನ OTT ಕಾಲದಲ್ಲೂ ಥಿಯೇಟರ್ಗೆ ಕ್ರೌಡ್ ನ ತಗೊಂಡ್ ಬರೋದು ಅಂದ್ರೆ ಸಾಮಾನ್ಯದ ಮಾತಲ್ಲ.
ಅದು ರಿಲೀಸ್ ಆಗಿರೋ ಸಿನಿಮಾಗಳು ಮಾಡ್ತಿವೆ. ಹಳೆಯ ಮೆಮೊರೀಸ್, ಹೊಸ ಜನರೇಷನ್ ಒಟ್ಟಿಗೆ ಒಂದೇ ಸ್ಕ್ರೀನ್ ನಲ್ಲಿ ಕೂತು ಹರ್ಷೋದ್ಗಾರ ಹಾಕೋದು, ಅದಕ್ಕಿಂತ ಪ್ಯೂರ್ ಸಿನಿಮಾ ಮೂಮೆಂಟ್ ಬೇರೆ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಅನ್ಸೋದು ಒಂದೇ, ಲೆಜೆಂಡರಿ ಮೂವೀಸ್ ಡೋಂಟ್ ಎಂಡ್, ದೇ ಜಸ್ಟ್ ಫೈಂಡ್ ದೇರ್ ವೇ ಬ್ಯಾಕ್ ಟು ದ ಸ್ಕ್ರೀನ್. ಇದಿಷ್ಟು ಇವತ್ತಿನ ವಿಡಿಯೋ. ಈ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಇನ್ನು ಯಾವ ಸಿನಿಮಾಗಳು ರಿಲೀಸ್ ಆಗ್ಬೇಕು ಅಂತ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.